ಗೆಳೆಯರೇ, ಇತರರ ಮೇಲೆ ಅವಲಂಬಿತರಾದವರು ಯಾವತ್ತಿಗೂ ಸ್ವತಂತ್ರರಾಗಲು ಸಾಧ್ಯವಿಲ್ಲ. ಭಾರತವು ಈ ಮಾತನ್ನ ನಿಜ ಅಂತ ಸಾಬೀತುಪಡಿಸುತ್ತಾ ಡಿಫೆನ್ಸ್ ಸಿಸ್ಟಮ್ನ ಕ್ಷೇತ್ರದಲ್ಲಿ ಈಗ ಒಂದು ಐತಿಹಾಸಿಕ ಹೆಜ್ಜೆಯನ್ನಿಟ್ಟಿದೆ. DRDO ಈಗ ಎಂಥ ಒಂದು ಘೋಷಣೆ ಮಾಡಿದೆ ಅಂದರೆ, ಇದು ಚೀನಾಗಷ್ಟೇ ಅಲ್ಲದೆ ರಷ್ಯಾದಂಥ ಪ್ರಬಲ ರಾಷ್ಟ್ರವನ್ನೇ ಅಚ್ಚರಿಗೊಳಿಸಿದೆ. ಆಕ್ಚುಲಿ ಭಾರತವು ಈಗ ಎಂಥ ಒಂದು ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನು ನಿರ್ಮಿಸುತ್ತಿದೆ ಅಂದರೆ, ಇದು ಶತ್ರುಗಳ ಧೈರ್ಯವನ್ನ ಪುಡಿ ಮಾಡುವುದಲ್ಲದೆ ವಿಶ್ವದ ಶಕ್ತಿಯ ಸಮತೋಲನವನ್ನು ಸಹ ಬದಲಾಯಿಸುತ್ತದೆ. ರಷ್ಯಾದ ಈ ಬುಕ್ ಕ್ಷಿಪಣಿಯಿಂದ ಸ್ಫೂರ್ತಿ ಪಡೆದು DRDOವು ಭಾರತದ ಸ್ವಂತ ಮೊಬೈಲ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನು ತಯಾರಿಸುವುದಾಗಿ ಘೋಷಿಸಿದೆ. ಹಾಗೆ ನೋಡೋದಾದ್ರೆ ಭಾರತವು ಕ್ಷಿಪಣಿಗಳನ್ನು ತಯಾರಿಸುವಲ್ಲಿ ಪರಿಣಿತಿಯನ್ನು ಪಡೆದಿದೆ. ಅಗ್ನಿ, ಪೃಥ್ವಿ ಮತ್ತು ಬ್ರಹ್ಮೋಸ್ ನಂತ ಈ ಕ್ಷಿಪಣಿಗಳು ವಿಶ್ವದಲ್ಲಿ ಭಾರತದ ಶಕ್ತಿಯನ್ನು ಕೂಡ ಸಾಬೀತುಪಡಿಸಿವೆ. ಆದರೆ ಮಿಸೈಲ್ ಸಿಸ್ಟಮ್ನ ಬಗ್ಗೆ ಮಾತಾಡುವುದಾದ್ರೆ, ಈ ಮೊದಲು ಭಾರತವು ವಿದೇಶಿ ತಂತ್ರಜ್ಞಾನ ಮೇಲೆ ಅವಲಂಬಿತವಾಗಿತ್ತು. ವಿಶೇಷವಾಗಿ ರೆಡಾರ್ ಸಿಸ್ಟಮ್ಗಾಗಿ ಭಾರತ ಇಸ್ರೇಲ್ ಮೇಲೆ ಮತ್ತು ರಷ್ಯಾದಂತಹ ದೇಶಗಳ ಮೇಲೆ ಅವಲಂಬಿತವಾಗಿತ್ತು. ಈ ಮಿಸೈಲ್ ಡಿಫೆನ್ಸ್ ಸಿಸ್ಟಮು ಎಂಥ ಒಂದು ತಂತ್ರಜ್ಞಾನವಾಗಿದೆ ಅಂದರೆ, ಇದು ಶತ್ರು ಮಿಸೈಲ್ಗಳನ್ನ ಗಾಳಿಯಲ್ಲೇ ನಾಶಪಡಿಸುತ್ತದೆ. ಈ ಸಿಸ್ಟಮು ದೀರ್ಘ ವ್ಯಾಪ್ತಿಯ ರೆಡಾರ್, ನಿಖರವಾದ ಕ್ಷಿಪಣಿ ಮತ್ತು ಬಲವಾದ ಡಿಟೆಕ್ಷನ್ ಸಿಸ್ಟಮ್ ಅನ್ನ ಬಳಸುತ್ತದೆ. ಈ ಹಿಂದಿನ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ಒಂದು ಸ್ಥಳದಲ್ಲಿ ನಿಯೋಜಿಸುವುದಕ್ಕಾಗಿ ಸಾಕಷ್ಟು ಸಮಯ ತೆಗೆದುಕೊಳ್ತಾ ಇತ್ತು. ಯುದ್ಧದ ಸಮಯದಲ್ಲಿ ಅದನ್ನು ತಕ್ಷಣವೇ ಮತ್ತೊಂದು ಸ್ಥಳಕ್ಕೆ ಸ್ಥಳಾಂತರಿಸುವುದು ಬಹಳ ಕಷ್ಟಕರವಾಗಿತ್ತು. ಆದರೆ DRDO ಈಗ ಶಸ್ತ್ರಸಜ್ಜಿತ ವಾಹನಗಳ ಮೂಲಕ ನಿಯೋಜಿಸಬಹುದಾದ ಮೊಬೈಲ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನು ತಯಾರಿಸುವುದಾಗಿ ಘೋಷಿಸಿದೆ. ಕೆಲವೇ ಗಂಟೆಗಳಲ್ಲಿ ಈ ಸಿಸ್ಟಮ್ ತನ್ನ ಸ್ಥಳವನ್ನ ಬದಲಾಯಿಸಬಹುದು. DRDOವು ರಷ್ಯಾದ ಬುಕ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಇಂದಲೇ ಸ್ಫೂರ್ತಿ ಪಡೆದು ಭಾರತದ ಮೊದಲ ಸ್ವದೇಶಿ ಮೊಬೈಲ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಅಭಿವೃದ್ಧಿಪಡಿಸಿದೆ. ಬನ್ನಿ ಗೆಳೆಯರೆ, ಈಗ ಇದರ ವಿಶೇಷತೆಯ ಬಗ್ಗೆ ತಿಳಿದುಕೊಳ್ಳೋಣ. ಆಕ್ಚುಲಿ DRDO ಈಗ ಸ್ವದೇಶಿ ಲಾಂಗ್ ರೇಂಜ್ ರೆಡಾರ್ ಸಿಸ್ಟಮ್ ಅನ್ನ ಅಭಿವೃದ್ಧಿಪಡಿಸಿದೆ. ಈ ಸಿಸ್ಟಮು 70 ಕಿಲೋಮೀಟರ್ಗಿಂತ ಹೆಚ್ಚು ದೂರದಲ್ಲಿರುವ ಶತ್ರು ಕ್ಷಿಪಣಿಗಳನ್ನು ಡಿಟೆಕ್ಟ್ ಮಾಡುತ್ತಾ ಅವುಗಳನ್ನು ನಾಶಪಡಿಸಬಹುದು. ಈ ಸಂಪೂರ್ಣ ಸಿಸ್ಟಮ್ ಅನ್ನ ಮಿಲಿಟರಿ ವಾಹನಗಳಲ್ಲಿ ಅಳವಡಿಸಲಾಗುವುದು. ಮೊದಲಿನಿಂದಲೇ ಇದರಲ್ಲಿ ಪವರ್ ಸಪ್ಲೈ, ಬ್ಯಾಟರಿ ಮತ್ತು ರೆಡಾರ್ ಸಿಸ್ಟಮ್ ಅನ್ನ ಸಂಯೋಜಿಸಲಾಗುವುದು. ಹಾಗೂ ಯುದ್ಧದ ಸಮಯದಲ್ಲಿ ಕೆಲವೇ ಗಂಟೆಗಳಲ್ಲಿ ಶತ್ರುಗಳ ಸ್ಥಾನಕ್ಕೆ ಅನುಗುಣವಾಗಿ ಈ ಸಿಸ್ಟಮ್ ಅನ್ನ ನಿಯೋಜಿಸಬಹುದು. DRDOವು ಈ ಕ್ಷಿಪಣಿಯು ರಷ್ಯಾದ ಬುಕ್ ಮತ್ತು ಇತರ ಅಂತಾರಾಷ್ಟ್ರೀಯ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳಿಗಿಂತ ಹೆಚ್ಚು ಪರಿಣಾಮಕಾರಿಯಾಗಿದೆ ಅನ್ನೋದನ್ನ ಹೇಳಿಕೊಂಡಿದೆ. ಸದ್ಯಕ್ಕೆ ಈಗ ಭಾರತವು ಸ್ವಾವಲಂಬನೆಯ ಹೊಸ ಉತ್ತುಂಗವನ್ನು ಮುಟ್ತಾ ಇದೆ. DRDOದ ಈ ಸಾಧನೆಯು ಕೇವಲ ಭಾರತೀಯ ಸೇನೆಯನ್ನು ಬಲಪಡಿಸುವುದಲ್ಲದೆ ಇದು ಭಾರತದ ರಾಷ್ಟ್ರ ಭದ್ರತೆಯನ್ನು ಕೂಡ ಅಜೇಯವಾಗಿಸುತ್ತದೆ. ರಷ್ಯಾದಿಂದ ಸ್ಫೂರ್ತಿ ಪಡೆದಿದ್ದರೂ ಸಹ ಅದನ್ನು ಮೀರಿ ಭಾರತದ ಈ ಮಿಸೈಲ್ ಡಿಫೆನ್ಸು ಭಾರತದ ಶತ್ರುಗಳಿಗೆ ಭಯ ಮತ್ತು ಭಾರತದ ಸ್ನೇಹಿತರಿಗೆ ಹೆಮ್ಮೆಗೆ ಕಾರಣವಾಗಲಿದೆ. ಗೆಳೆಯರೆ, ನಿಮ್ಗೇನನ್ಸುತ್ತೆ? ಭಾರತದ ಈ ಒಂದು ಹೆಜ್ಜೆ ಚೀನಾ ಹಾಗೂ ಪಾಕಿಸ್ತಾನದಂತಹ ದೇಶಗಳಿಗೆ ಒಂದು ದೊಡ್ಡ ಹೊಡೆತವಾಗಿರಲಿದೆನಾ? ಹೌದು ಅಥವಾ ಇಲ್ಲ ಅನ್ನೋ ಮುಖಾಂತರ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡೋದ್ರ ಮೂಲಕ ಖಂಡಿತ ನಮಗೆ ತಿಳಿಸಿ. ಈ ರೀತಿಯ ಭಾರತಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡುತ್ತಾ ವಿಡಿಯೋ ಲೈಕ್ ಮಾಡುವುದನ್ನ ಮರೆಯದಿರಿ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.